ಬರೀ ಸರ್ವಿಸ್ ಮಾಡಿದ್ದಾರೆ ಅಷ್ಟೇ. ಯಾವುದೇ ರೀತಿ ಇಂಜಿನ್ ಬಿಚ್ಚಿಲ್ಲ, ವಾಲ್ವ್ಸ್ ಚೆಕ್ ಮಾಡಿಲ್ಲ, ವಾಲ್ವ್ ಗೈಡ್ಗಳು ಚೆಕ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸರ್ವಿಸ್ ಮಾಡಿ ಏರ್ ಫಿಲ್ಟ್ರು ಆಯಿಲ್ ಫಿಲ್ಟ್ರು ಚೇಂಜ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಆಯಿತು ಸರ್ ತೊಗೊಂಡೋಗಿ ಅಂತ ಇದ್ದಾರೆ. ಏನು ಹೇಳೋಣ ಹೇಳಿ? ಹಾಂ, ಮಧು ಅವರು ಇಲ್ಲ ಶೋರೂಮಲ್ಲಿ ರಜಾ ಇವತ್ತು. ನಮಗೆ ನಾರ್ತ್ ಈಸ್ಟ್ಗೆ ಗಾಡಿ ಹಾಕಬೇಕು. ಗಾಡಿ ಹಾಕೋದಕ್ಕೆ ಒಂದು 15 ಇವತ್ತು 9th ಅಂದರೆ 15th ಹಾಕಬೇಕು ಗಾಡಿ. ಇವಾಗ ಇಂಜಿನ್ ಬಿಚ್ಕೊಂಡು ಕುತ್ಕೊಂತು ಅಂದರೆ ಇನ್ನೂ ಎಷ್ಟು ದಿವಸ ತೊಗೊಳುತ್ತೇಳಿ? ಹಾಂ, ಬನಶಂಕರಿ ಸರ್ವಿಸ್ ಸೆಂಟ್ರ್ ಇದು. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಏನಪ್ಪ ಅಂತಂದರೆ ಈ ಬ್ಲಾಗಲ್ಲಿ ಸುಮಾರು ಒಂದು ತಿಂಗಳುಗಳ ಲಡಾಖಿಂದ ಬಂದಮೇಲೆ ಅಂತಲೇ ಹೇಳ್ಕೊಬೋದು. ಲಡಾಖಿಂದ ಬಂದಮೇಲೆ ಗಾಡಿಗೆ ಇನ್ನೂ ಟ್ಯಾಪೆಟ್ ಸೌಂಡ್ ಥರ ಟಕ್ 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 ಅಂತ ಬರ್ತಾನೆ ಇದೆ. ಸೊ ಅದನ್ನು ಶೋರೂಮ್ಗೆ ಬಿಡೋಣ ಅಂತ ಕೇಳ್ತಾನೆ ಇದ್ದೆ. ಅವರು ಡಿಲೇ ಮಾಡ್ತಾಯಿದ್ರು ನಮ್ಮ ಬನಶಂಕರಿ KTM ಅವರು. ಸ್ವಲ್ಪ ದಿವಸ ಸರ್ ಗಾಡಿ ಜಾಸ್ತಿ ಇದೆ ಅದೇ ಇದು ಅಂತ ಹೇಳಿದ್ರು. ಅದಾದಮೇಲೆ ಶೋರೂಮ್ ಇದು ಸರ್ವಿಸ್ ಸೆಂಟರ್ನೇ ಚೇಂಜ್ ಮಾಡಿದ್ದಾರೆ ಇವಾಗ. ಅವ್ರದ್ದು ಏನು ಶೋರೂಮ್ ಇದೆ ಅದು ಕೆಳಗಡೆನೇ ಸರ್ವಿಸ್ ಸೆಂಟರ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಶಿಫ್ಟ್ ಆಗ್ತಾಯಿದ್ದೀವಿ. ಅದಾದಮೇಲೆ ಬಿಡಿ ಅಂತ ಹೇಳ್ತಾಯಿದ್ರು. ಇವಾಗ ಡಿಸೆಂಬರ್ ಆಗೋಗಿದೆ ಆಲ್ರೆಡಿ. ನಾನು ಲಡಾಖಿಂದ ಬಂದಿನೇ ಒಂದು 6 months ಆಗ್ತಾ ಬಂತು. ಸೊ ಜನವರಿಲಿ ನಮ್ಮದು ರೈಡ್ ಇದೆ. ಸೊ ಅದಕ್ಕಿಂತ ಮುಂಚೆ ನಂಗೆ ಆಗಲೇಬೇಕು ಗಾಡಿ ಅಂತ ಹೇಳಿದ್ಮೇಲೆ ಸರಿ ಆಯಿತು ತೊಗೊಂಬನ್ನಿ ಅಂತ ಇವಾಗ ಹೇಳಿದ್ದಾರೆ. ಬೆಳಿಗ್ಗೆಯಿಂದ ಹೋಗ್ಬೇಕಂತ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾಯಿದ್ದೀನಿ. ಸೊ ನೋಡಬೇಕು ಏನು ಮಾಡ್ತಾರೆ ಏನು ಕತೆ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ನಿನ್ನೆ ಕೊಳ್ಳಿ ಇಸ್ಕೊಂಡು ಬಂದ್ಬಿಟ್ಟು ಹಿಂಗಾಗಿದೆ ಗಾಡಿ. ಹಿಂಗಿದೆ ನೋಡಿ ಗಾಡಿ ಫುಲ್ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ಸರ್ವಿಸ್ ಸೆಂಟ್ರಿಗೆ ಬಿಡಬೇಕಲ್ವಾ, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತೆಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ. ಬಿಚ್ಚಿ ಎಲ್ಲ ಇಲ್ಲಿಟ್ಟಿದ್ದೀನಿ, ಮೂನಿ ಮೇಲೆ ಇಟ್ಟಿದ್ದೀನಿ. ಸೊ ನೋಡೋಣ, ಇದು ತೋರಿಸ್ತೀನಿ ಸೌಂಡ್ ಹೆಂಗಿದೆ ಅಂತ. ನೆನ್ನೆ ಆ್ಯಕ್ಚುಲಿ ವೀಡಿಯೋ ಮಾಡಿದ್ದೀನಿ ಅಲ್ಲಿ ಕೊಳ್ಳಿ ಹಿಲ್ಸಲ್ಲಿ. ಫುಲ್ಲು ಸೌಂಡ್ ಇದೆ. ಏನು ಸೌಂಡು ಏನು ಕತೆ ಅನ್ನೋದು ಏನು ಮಾಡ್ತಾರೋ ಗೊತ್ತಿಲ್ಲ. ಹೋದ್ಸಲಿನೂ ಮಾಡಿದಾಗ ಏನು ಬಿಲ್ಲು ಏನು ಕೊಟ್ಟಿರಲಿಲ್ಲ. ಈ ಸತಿ ಮಾಡಿದಾಗ ಬಿಲ್ಲು ಎಲ್ಲ ಕೊಡಬೇಕು. ಏನು ಮಾಡಿದ್ದೀರಾ ಅಂತ ನನಗೆ ಫುಲ್ ಡೀಟೇಲ್ ಇದು ಬೇಕು ಅಂತ ಹೇಳ್ತೀನಿ ಅಲ್ಲಿ. ನೋಡೋಣ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಬಿಟ್ಬಿಟ್ಟು ಬರೋಕ್ಕೆ ಹೋಗೋಣ. ನೋಡೋಣ, ಇದು ಸೌಂಡ್ ನೋಡಿ. ಏನು ಗೊತ್ತಾಗ್ತಾ ಇಲ್ಲ. ಸೊ ಬಿಟ್ಬಿಟ್ಟು ಬರ್ತೀನಿ ಇವಾಗ. ನೋಡೋಣ ಅಲ್ಲಿ ಏನು ಹೇಳ್ತಾರೆ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಲೆಟ್ಸ್ ಗೋ. ನೆಕ್ಸ್ಟ್ ಇನ್ನು 15th ನಾವು ಗಾಡಿ ಹಾಕಬೇಕು. ಇದಕ್ಕೆ ಗುವಾಹಟಿಗೆ ಗಾಡಿ ಹಾಕ್ಬೋದು. ಇಲ್ಲಿಂದ ನಾವು ರೈಡ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ಸೊ ಅಲ್ಲಿಂದ ಒಂದು 30 days ಪ್ಲ್ಯಾನ್ ಇದೆ ನಾರ್ತ್ ಈಸ್ಟು ಕವರ್ ಮಾಡೋಣ ಅಂತೇಳಿ. ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಗಾಡಿ ರೆಡಿ ಇರಬೇಕಲ್ವ. ಸೊ ಇವನಿಲ್ಲ ಈಸಿ ಗಾಡಿಲೇ ಮಾಡೋಣ ಅಂತ ಹೇಳ್ಬಿಟ್ಟು. ಏಕೆಂತಂದರೆ ನಮ್ಮ ದೊಡ್ಡೂನಿ ಬೇಡ ಅಂತ ಹೇಳ್ಬಿಟ್ಟು, ಯಾಕೆ ಸುಮ್ಮನೆ ರಿಸ್ಕ್ ಅಂತೇಳಿ ಎಲ್ಲ ಬೇಡ ಅಂತ ಇದ್ದಾರೆ. ನನಗೇನೋ ಅದರಲ್ಲಿ ಮಾಡೋಕ್ಕೆ ಇಷ್ಟ ಈ ಗಾಡಿಲೇ. ಬಟ್ ಈ ವರ್ಷ ಲಡಾಖ್ ಇದರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಅಂದರೆ ಈ ವರ್ಷ ಅಂದರೆ 2025 ಲಡಾಖ್ ಏನಿದೆ ಅದು ಇದರಲ್ಲಿ ಮಾಡೋಣ ಅಂತ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ದೊಡ್ಡೂನಿ ಕೊಟ್ಬಿಟ್ಟು ಬರೋಣ. ಏನು ಹೇಳ್ತಾರೆ ನೋಡೋಣ. ಶೋರೂಮು ಏನು ಕತೆ ಹೇಳ್ತಾರೋ ಏನು ಮಾಡ್ತಾರೋ ದೇವ್ರಿಗೆ ಗೊತ್ತು. ಅದು ಏನು ಮಾಡ್ತಾರೋ ಓಡೆ ನೋಡೋಣ. ಲೆಟ್ಸ್ ಗೋ. ಗಾಡಿ ಅಪ್ಡೇಟು ಕೇಳೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾಯಿದ್ದೀನಿ. ನಾನು ಗಾಡಿ ಬಿಟ್ಟಿದ್ದು 2 ಡಿಸೆಂಬರ್ಗೆ ನಾನು ಗಾಡಿ ಬಿಟ್ಟಿದ್ದು. ಇವತ್ತು 9ನೇ ತಾರೀಕು ನೋಡ್ಬೋದು, 9th ಡಿಸೆಂಬರು. ಹೋಗ್ಬಿಟ್ಟು ಕೇಳ್ಕೊಂಬರೋಣ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ ವಾಲ್ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಚೆಕ್ ಮಾಡ್ತೀನಿ ಅಂತ ಹೇಳಿದರು. ನೋಡೋಣ ಏನು ಮಾಡಿರ್ತಾರೆ ಏನು ಕತೆ ಅಂತ ಗೊತ್ತಿಲ್ಲ. ತುಂಬ ಒಂದು 3 ದಿವಸ ನಾನು ನೋಡ್ದಂಗೆ ಗಾಡಿ ಹೊರಗಡೆನೇ ಇತ್ತು. ಬಟ್ ಅವ್ರೇನು ಹೇಳೋದು ಅಂತ ಹೇಳಿದ್ರೆ, ನಾನು ವೀಡಿಯೋಸ್ ಎಲ್ಲ ಕಳಿಸಿದ್ದೀನಿ. ಲಡಾಖಲ್ಲೇ ನಂಗೆ ಸೌಂಡ್ ಬರ್ತಾಯಿತ್ತು, ವಾಲ್ವ್ಸ್ದು ಮತ್ತು ಹೆಡ್ದೆಲ್ಲ. ಬಟ್ ಅವರು ರೆಡಿನೇ ಇಲ್ಲ ಅದನ್ನು ಒಪ್ಕೊಳ್ಳೋದಕ್ಕೆ. ಏನು ಮಾಡ್ತಾರೋ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಕೇಳಬೇಕು. ಅದಕ್ಕೆ ಕೇಳಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಏನಕ್ಕೆ ಅಂತಂದರೆ ನಾರ್ತ್ ಈಸ್ಟ್ ರೈಡ್ ಇರೋದ್ರಿಂದ ಅಲ್ಲಿ ಏನು ತಿರ್ಗೋ ತೊಂದರೆ ಆಗೋದು ಬೇಡ. ನಾನು ಇದನ್ನು ಇವ್ರಿಗೆ ಲಡಾಖಿಂದ ಬಂದಾಗಿಂದನೇ ಹೇಳ್ತಾ ಇದ್ದೀನಿ, ಈ ಥರ ಗಾಡಿ ಪ್ರಾಬ್ಲಮ್ ಇದೆ, ಸ್ವಲ್ಪ ನೋಡಿ ಚೆಕ್ ಮಾಡಿ ಅಂತ. ಬಟ್ ಅವ್ರದ್ದೇನೋ ಹೇಳ್ದಂಗೆ ಸರ್ವಿಸ್ ಸೆಂಟ್ರ್ ಚೇಂಜ್ ಮಾಡಿದ್ರು. ಒಂದು ಕಡೆನೇ ಇನ್ನೊಂದು ಕಡೆ ಮಾಡಿದ್ರು. ಅದೆಲ್ಲ ಅದು ಏನು ಅಂತ ನನಗೂ ಅರ್ಥ ಆಗಿಲ್ಲ. ಬಟ್ ಇವಾಗ ಡಿಸೆಂಬರ್ ಎಂಡ್ ಟೈಮಲ್ಲಿ ಗಾಡಿ ತೊಗೊಂಡು ಹಿಂಸೆ ಕೊಡ್ತಾಯಿದ್ದಾರೆ. ಏನೇಳಿ ಈ ಥರ ಮಾಡಿದ್ರೆ ಹಿಂಗೆ ಬೇಜಾರಾಗುತ್ತೆ. ಇರಲಿ, ಏನು ಮಾಡ್ತಾರೋ ಗೊತ್ತಿಲ್ಲ. ಅದೇ ಅವ್ರು ಹೇಳೋದೇನಂತ ಹೇಳಿದ್ರೆ, ಗಾಡಿ ನಾವು ಇವಾಗ ತೊಗೊಂಡಾಗ ಶೋರೂಮಲ್ಲಿ ನಿಲ್ಸ್ಕೊಂಡಿದ್ದೀವಿ, ಸೌಂಡ್ ಬರ್ತಾಯಿಲ್ಲ ಅಂತ ಹೇಳ್ತಾರೆ. ಬಟ್ ಅವರು ನನ್ನ ಜೊತೆ ಎನಿ ಟೈಮ್ ಇರೋದಕ್ಕಾಗೋದಿಲ್ಲ. ಅದಕ್ಕೆ ಅಂತಲೇ ನಾನು ವೀಡಿಯೋ ಮಾಡಿ ಕಳಿಸಿರೋದು ಅವ್ರಿಗೆ. ಬಟ್ ಅದನ್ನು ಅವ್ರು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ಅವರು ಶೋರೂಮಲ್ಲಿ ಗಾಡಿ ಸೌಂಡ್ ಬಂದಿಲ್ಲ. ನಾನು ಫುಲ್ಲು ಸ್ಟಾರ್ಟಿಂಗಲ್ಲೇ ಕೋಲ್ಡ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಕಳಿಸಿದ್ದೀನಿ. ಇಂಜಿನ್ ಆಗದೇ ಇರೋ ಟೈಮಲ್ಲಿ, ಇಂಜಿನ್ ಹೀಟ್ ಆಗಿರೋ ಟೈಮಲ್ಲಿ, ಎಲ್ಲ ಟೈಮಲ್ಲೂ ಕಳಿಸಿದ್ದೀನಿ. ವಿತ್ ಕಿಲೋಮೀಟರ್ ರೀಡಿಂಗು ಮತ್ತು ಟೆಂಪ್ರೇಚರು ಎಲ್ಲ ಥರನೂ ಕಳಿಸಿದ್ದೀನಿ. ಸೌಂಡ್ ಏನು ಬರ್ತದೆ ಎಲ್ಲ ಕಳಿಸಿದ್ದೀನಿ. ಬಟ್ ಆದರೂ ಈ ಥರ ಮಾತಾಡಿದಾಗ ನಾವು ಏನು ಆಗೋದಿಲ್ಲ. ಅವ್ರನ್ನೇ ಅದಕ್ಕೆ ಹೇಳಿದೆ, ನೀವು ನನ್ನ ಜೊತೆಗೆ ಬಂದುಬಿಡಿ ರೈಡ್ಗೆ. ಸೊ ನಿಮ್ಗೆ ಅವಾಗ ಗೊತ್ತಾಗುತ್ತೆ, ಆವಾಗ ನೀವು ಮಾಡಿಕೊಡ್ತೀರಾ ಅಂತ ಹೇಳಿದೆ. ಬಟ್ ಅದು ಇವಾಗ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ. ಬಟ್ ಏನೂ ರಿಪ್ಲೇಸ್ ಮಾಡೋಕ್ಕೆ ರೆಡಿ ಇಲ್ಲ ಅವರು. ಏನು ಅಂತ ಗೊತ್ತಿಲ್ಲ. KTM ಈ ಥರ ಆದರೆ ತುಂಬ ಬೇಜಾರಾಗುತ್ತೆ, ಸಖತ್ ಬೇಜಾರಾಗುತ್ತೆ. ಒಂದು ಡಕಾರ್ ರೇಸ್ ಎಲ್ಲ ನೋಡಿ, ಡಕಾರ್ ರ್ಯಾಲಿ ಎಲ್ಲ ನೋಡಿ ನಾವು KTMನ ನಾನು ಆಫ್ ಮಾಡಿದ್ದು.
ಒಳ್ಳೆ ಬೈಕು ಒಳ್ಳೆ ಸರ್ವಿಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದು ಉಲ್ಟಾ ಆಗ್ತಾಯಿದೆ, ತುಂಬ ವರ್ಸ್ಟ್ ಇದೆ ಅಂತ ಅನ್ನಿಸ್ತಾ ಇದೆ ನನಗಂತೂ. ಸಖತ್ ಬೇಜಾರಾಗ್ತಾಯಿದೆ. ವಾರಂಟಿ ಇರೋ ಗಾಡಿಗೆ ರೀಪ್ಲೇಸು ಮಾಡಿಕೊಡ್ತಾಯಿಲ್ಲ, ಅದನ್ನೇ ನಮ್ಮ ಇವಾಗ ಬರ್ತಾಯಿಲ್ಲ, ಅವಾಗ ಬರ್ತಾಯಿಲ್ಲ, ಇವಾಗ ಬಿಟ್ಟಿರುವಾಗ ಬರ್ತಾಯಿಲ್ಲ ಅಂದರೆ ಏನು ಮಾಡೋಣ ಹೇಳಿ? ಬೇಜಾರಾಗುತ್ತೆ, ಏನೂ ಮಾಡೋಕ್ಕಲ್ಲ. ಓಕೆ, ನೋಡೋಣ ಏನು ಮಾಡಿದ್ದಾರೆ ಅಂತ ಶೋರೂಮಲ್ಲಿ. ಗಾಡಿ ನೋಡಿ ಏನು ಮಾಡಿದ್ದಾರೆ ಅಂದರೆ ಬರೀ ಸರ್ವಿಸ್ ಮಾಡಿದ್ದಾರೆ ಅಷ್ಟೇ. ಯಾವುದೇ ರೀತಿ ಇಂಜಿನ್ ಬಿಚ್ಚಿಲ್ಲ, ವಾಲ್ವ್ಸ್ ಚೆಕ್ ಮಾಡಿಲ್ಲ, ವಾಲ್ವ್ ಗೈಡ್ಗಳು ಚೆಕ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸರ್ವಿಸ್ ಮಾಡಿ ಏರ್ ಫಿಲ್ಟ್ರು ಆಯಿಲ್ ಫಿಲ್ಟ್ರು ಚೇಂಜ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಆಯಿತು ಸರ್ ತೊಗೊಂಡೋಗಿ ಅಂತ ಇದ್ದಾರೆ. ಏನು ಹೇಳೋಣ ಹೇಳಿ? ಮಧು ಅವರು ಇಲ್ಲ ಶೋರೂಮಲ್ಲಿ ರಜಾ ಇವತ್ತು. ನಮಗೆ ನಾರ್ತ್ ಈಸ್ಟ್ಗೆ ಗಾಡಿ ಹಾಕಬೇಕು. ಗಾಡಿ ಹಾಕೋದಕ್ಕೆ ಒಂದು 15 ಇವತ್ತು 9th ಅಂದರೆ 15th ಹಾಕಬೇಕು ಗಾಡಿ. ಇವಾಗ ಇಂಜಿನ್ ಬಿಚ್ಕೊಂಡು ಕುತ್ಕೊಂತು ಅಂದರೆ ಇನ್ನೂ ಎಷ್ಟು ದಿವಸ ತೊಗೊಳುತ್ತೇಳಿ? ಬನಶಂಕರಿ ಸರ್ವಿಸ್ ಸೆಂಟ್ರ್ ಇದು. ಹಿಂಗಾದರೆ ಹೆಂಗೆ ಹೇಳಿ? ಇವಾಗ ಅವ್ನು ಬಂದ್ಬಿಟ್ಟು ಸರ್ವಿಸು ಇವನು ನಲ್ಲಿ ನಿಂತಿದ್ದ ನೋಡಿ, ಅವ್ನು ಬಂದ್ಬಿಟ್ಟು ಹೇಳ್ತಾನೆ ನೋಡಿ ಎಲ್ಲ ಮಾಡಿದ್ದೀನಿ, ಎಲ್ಲ ಆಗಿದೆ, ಚೆಕ್ ಆಗಿದೆ, ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡಿ ಅಂತಾರೆ. ನಾನು ಎಷ್ಟು ವೀಡಿಯೋಸ್ ಕಳಿಸಿದ್ದೀನಿ ಅಂದರೆ ಲಡಾಖಿಂದ ಬಂದಾಗಿಂದ, ಅಂದರೆ ಜುಲೈಯಲ್ಲೇನೋ ನಾವು ಲಡಾಖಿಂದ ವಾಪಸ್ ಬಂದಿದ್ದು, ಅವಾಗಿಂದ ವೀಡಿಯೋಸ್ಗಳು ಕಳಿಸಿದ್ದೀನಿ ಇವ್ರಿಗೆ. ನೋಡಿ ಇಂಜಿನಿಂದ ಸೌಂಡ್ ಬರ್ತಾಯಿದೆ, ತಗೊಳ್ಳಿ ಆವಾಗ ಫುಲ್ಲು ಆವತ್ತು ಬನ್ನಿ, ಇವತ್ತು ಬನ್ನಿ, ನೆಕ್ಸ್ಟ್ ವೀಕ್ ಬಂದ್ಬಿಡಿ, ಆವಾಗ ಬನ್ನಿ ಅಂತ ಹೇಳ್ಬಿಟ್ಟು ಡಿಸೆಂಬರ್ವರೆಗೂ ಹೇಳಿದ್ರು. ಇವಾಗ ಡಿಸೆಂಬರ್ 2ನೇ ತಾರೀಕು ತೊಗೊಂಡ್ರೆ 9ನೇ ತಾರೀಕುವರೆಗೂ ಗಾಡಿ ನಿಲ್ಲಿಸ್ಕೊಂಡು ಜಸ್ಟ್ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಏನು ಹೇಳಿ? ಜಸ್ಟ್ ಸರ್ವಿಸು ಆಯಿಲ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಏನು ಮಾಡೋದು ಹಿಂಗೆ ಮಾಡಿದ್ರೆ? ಹಿಂದ್ಗಡೆ ವೀಡಿಯೋ ಕಳಿಸಿದ್ದೀನಿ, ಚೆಕ್ ಮಾಡಬೇಕು ಇಂಜಿನ್ ಬಿಚ್ಬಿಟ್ಟು ಅನ್ನೋದು ಇಲ್ಲ ಅಂದರೆ ಏನು ಹೇಳಿ? ಮತ್ತೇನು ನಾನೇನು ಸುಮ್ಮನೆ ಅವ್ರಿಗೆ ಟಾರ್ಚರ್ ಕೊಡಬೇಕು, ಇಲ್ಲ ಹಿಂಸೆ ಕೊಡಬೇಕು, ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಈ ಥರ ಒಂದು ರೆಸ್ಪಾನ್ಸ್ ಇದ್ದರೆ ಸಖತ್ ಬೇಜಾರಾಗುತ್ತೆ ಗುರು. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇದು ನೋಡಿ. ಇಲ್ಲೇ ನಿಂತಿದೆ, ಸರ್ವಿಸ್ ಮಾಡಿಬಿಟ್ಟು ತೊಗೊಂಡೋಗಿ ಅಂತಾರೆ ಗಾಡಿನ. ಹೆಂಗೆ ಹೇಳಿದು? ಟೆಸ್ಟೆಡ್ ಮಾಡಿ ಸರ್ ಅಂತಾರೆ. ಏನು ಟೆಸ್ಟೆಡ್ ಮಾಡಿ? ಇಂಜಿನ್ ಬಿಚ್ಚಿಲ್ಲ, ಏನಿಲ್ಲ, ಸುಮ್ಮನೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಕೊಟ್ರೆ ಹಿಂಗ? KTM ನೀವು ನೋಡ್ತಾ ಇರಿ ನೋಡಿ, ಬನಶಂಕರಿ. ಏನು ಹೇಳಿ? ಏನಪ್ಪ ವರ್ಸ್ಟು KTM. ದಯವಿಟ್ಟು ಹೊಸ ಗಾಡಿಗಳೆಲ್ಲ LC4 ಇಂಜಿನ್ಗಳೆಲ್ಲ ಬರ್ತಾಯಿದೆ, ಯೋಚನೆ ಮಾಡಿ ತೊಗೊಳ್ಳಿ. ನನಗೆ ಗೊತ್ತಿರೋಂಗೆ ರಾಯಲ್ ಎನ್ಫೀಲ್ಡ್ 4x2ನೇ ತೊಗೋಬೋದಾಯ್ತು ನಾನು. ಈ ಥರ ಎಲ್ಲ KTM ತೊಗೊಬಿಟ್ಟು ಹಿಂಸೆ ಬರುತ್ತೆ ಅಂತ ಹೇಳಿದ್ರೆ ಹೆಡ್ಡಲ್ಲಿ ಇಶ್ಯೂ ಇದೆ, ಇದು ನನಗೂ ಗೊತ್ತು, ಅವ್ರಿಗೂ ಗೊತ್ತು. ಬಟ್ ಯಾಕೆ ಇಲ್ಲಿ ತೊಗೊಂಬಂದಾಗ ಸೌಂಡ್ ಬರ್ತಾಯಿಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡಲಿ? ನಮಗೆ ಈ ಥರ ಆಟಾಡಿಸ್ತಾ ಇದ್ದಾರೆ ಅಂದರೆ ಯಾರಿಗೆ? ಒಬ್ಬ ವ್ಲಾಗರ್ ಆಗಿ, ಇನ್ಫ್ಲೂಯೆನ್ಸರ್ ಆಗಿ ನನಗೆ ಹಿಂಗೆ ಆಟಾಡಿಸ್ತಾರೆ ಅಂದರೆ ನಾರ್ಮಲ್ ಕಸ್ಟಮರ್ಸ್ಗೆ ಎಷ್ಟು ಆಟಾಡಿಸ್ಬೇಡ ಇವರು. ಸಖತ್ ಬೇಜಾರಾಗ್ತಾಯಿದೆ. ಅವ್ರು ಮದುವರು ಇಲ್ಲ ಇವತ್ತು. 9 ದಿವಸ ಸುಮ್ಮನೆ ಗಾಡಿ ನಿಲ್ಲಿಸ್ಕೊಂಡು ಮೊನ್ನೆನ ಯಾವತ್ತು ಸರ್ವಿಸ್ ಮಾಡಿದ್ರು ಗೊತ್ತಿಲ್ಲ, ಇವಾಗ ತೊಗೊಂಡೋಗಿ ಅಂತ ಇದ್ದಾರೆ. ಸೂಪರ್ ಅಪ್ಪ ಇವ್ರದ್ದು. ಥ್ಯಾಂಕ್ ಯು KTM, ನಿಮ್ಮದೊಂದು ಈ ಕಿತ್ತೋಗಿರೋ ಸರ್ವಿಸ್ಗೆ. ಮಧುರೇ ನೋಡಿ ಸೌಂಡು. ಮಧುರೇ ನೋಡಿ ಸೌಂಡು. ಏನು ಹೇಳಿ ಜಾಲಿ? ಈ ಥರ ಶೋರೂಮ್ಗಳಿಗೆ ಬಂದ್ಬಿಡೋದು, ಈ ಥರ ಕ್ಯಾಬಿನ್ಗಳು ಮಾಡಿರ್ತಾರೆ. ನಿಮ್ಗೆ ಏನಾದರೂ ರೋಡಲ್ಲಿ ಹೋಗ್ತಾ ಇದ್ರೆ, ಮೈಸೂರು ರೋಡಲ್ಲಿ ಎಲ್ಲಾದರೂ ಸುಸ್ತಾದರೆ ಈ ಕಡೆ ಬಂದು ಕುತ್ಕೊಬಿಡೋದು ಅಷ್ಟೇ. ಇದುವರೆಗೂ ನಮ್ಗೆ ಯಾರು ಏನೂ ಮಾತಾಡ್ಸಿಲ್ಲ. ಜಾಲಿ ಎಲ್ಲ AC ಇರುತ್ತೆ, ಬಂದು ಕಾಫಿ ನೀರು ಎಲ್ಲ ಕೊಡ್ತಾರೆ, ನೀರು ಕಾಫಿ ಟೀ ಕೊಡ್ತಾರೆ. ಸುಸ್ತಾರೆ ನೆಕ್ಸ್ಟ್ ಶೋರೂಮ್ ಸುಸ್ತಾದರೆ ಮಾತ್ರ ಬನ್ನಿ, ಸುಮ್ಮನೆ ಬರಬೇಡಿ ಅಲ್ವಾ? ನಿಮ್ಗೇನು ಕೇಳಿಲ್ವಾ? ಏನು ಸರ್ ಅಂತ ಏನು ಕೇಳಿಲ್ಲ ನಿಮ್ಗೆ? ಬರ್ತಾ ಕೇಳಲ್ಲ ನೀವು ರೆಗ್ಯುಲರ್ ಇಲ್ಲಿ? ಜಾಲಿ ನೀವು ನೋಡಿ. ಇವರು ಹಿಂಗೆ ಓಡಾಡ್ತಿರ್ತಾರೆ, ಇಲ್ಲಿ ಬರ್ತಾ ಇರ್ತಾರೆ. ಸಚಿನ್ ಬಂದರು. ಸೊ ಬಂದರು, ಏನೋ ಪ್ರಮೋಷನ್ ಮಾಡಬೇಕು ಸ್ನೇಹಿತರೆ, ಅದಕ್ಕೆ ಬಂದಿದ್ದೀವಿ. ಹಂಗೆ ಗಿರಿ ಏನೋ ಗಾಡಿ ನೋಡ್ತೀನಿ ಅಂತ. ಇದು ಒಂಡೈ ಯಾವುದದು ಟುಸನ್ ತೊಗೊತೀನಿ ಅಂತ ಇದ್ದ, ಏನು ಅಂತ ಗೊತ್ತಿಲ್ಲ. ನೋಡೋಣ. ಪವನ್ ಇಲ್ಲ, ಪವನ್ ಬದಲು ಮಾತಾಡಿ ಬೈ ಆಕಾಶ್ ಮಾಡ್ತಾವನೆ. ಪವನ್ ಅವ್ರ ಬದಲು ಬೇರೆ ಯಾರಿದ್ದಾರೆ ನೋಡೋಣ, ಒಂದು ವೀಡಿಯೋ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಸೊ ಒಳ್ಳೆ ಆಫರ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ವೆನ್ಯೂ ಆಗಿರ್ಬೋದು, i20 ಆಗಿರ್ಬೋದು, ಎಲ್ಲಾದ್ರ ಮೇಲೂ ಆಫರ್ ಕೊಡ್ತಾ ಇದ್ದಾರೆ. ಏನು ಆಫರ್ ಅಂತ ಹೇಳಿದ್ರೆ ಇಯರ್ ಎಂಡ್ ಅಲ್ವಾ? ಸೊ ಆದ್ದರಿಂದ ಒಳ್ಳೆ ಆಫರ್ಸ್ ಕೊಡ್ತಾ ಇದ್ದಾರೆ. ಸೊ ನೀವು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ನೋಡ್ಬೋದು. 1 ಲಕ್ಷ ಆಫರ್ಸ್ ಕೊಡ್ತಾ ಇರ್ಬೋದು ಕಮ್ಮಿ ಅಂದ್ರೂ. ಬಟ್ ಅವರು ತೋರಿಸ್ತಾ ಇರೋದು ಬರೀ 10,000, ಇನ್ನು 40,000, 50,000 ತೋರಿಸ್ತಾ ಇದ್ದಾರೆ. ಬಟ್ ಓವರ್ ಆಲ್ ಆಗಿ ಬಂದರೆ ಒಂದು 75,000, 80,000, 1 ಲ್ಯಾಕ್ವರೆಗೂ ಆಫರ್ಸ್ ಇದೆ.
i20 ಆಗಿರ್ಬೋದು, ವೆನ್ಯೂ ಆಗಿರ್ಬೋದು, ಯಾವ ಕಾರ್ ತೊಗೊಂಡ್ರು ಇದೆ ಗುರು, ಒಳ್ಳೆ ಆಫರ್ಸ್ ಮಾತ್ರ. ಓಕೆ ನೋಡಿ, ಇವನು ಬಂದ. ನಮ್ಮ ವಾದಿಗೆ ಹುಳ ಕಚ್ಬಿಟ್ಟು ಉಸಿರಾಡೋಕ್ಕಾಗದೆ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಂತೆ. ಸೊ ಇಲ್ಲೇ ಆರಾನಗರದಲ್ಲಿ ರಾಷ್ಟ್ರತನ ಅಂತ ಹೇಳ್ಬಿಟ್ಟು ಒಂದು ಇದು ಗೊತ್ತಿಲ್ಲ, ಹುಷಾರಾಗಿದೆ ಇವಾಗ. ಅಂದರೆ ಸೊ ನೋಡ್ಕೊಂಬರ್ಬೇಕಾಯ್ತು, ಆ್ಯಕ್ಚುಲಿ ಆಗಲಿಲ್ಲ, ಲೇಟ್ ಆಗಿತ್ತು ಇಲ್ಲಿ. ಸೊ ಇನ್ನೂ ವೀಡಿಯೋ ಮಾಡ್ಕೊಂಡು ಆಮೇಲೆ ಇನ್ನೊಂದು ವೀಡಿಯೋ ಶೂಟ್ ಮಾಡಬೇಕು, ಅದಕ್ಕೆ ಹೋಗಬೇಕು. ಬೆಳಿಗ್ಗೆ ನೋಡಿದ್ರೆ KTM ಅವ್ರ ಕರ್ಮಕಾಂಡ ಏನು ಮಾಡಿ 9 ದಿವಸ ಆದರೂ ಏನೂ ಕೆಲಸ ಮಾಡಿಲ್ಲ, ವರ್ಷನ್ ಮಕ್ಕಳೇ ವರ್ಷನ್ ಮಕ್ಕಳು. ಓಕೆ, ಸೊ ಬ್ಲೂ ಹೊಂಡ ಈ ಶೋರೂಮಲ್ಲಿ ಒಳ್ಳೆ ಒಂದು ವೀಡಿಯೋಸ್ ಎಲ್ಲ ತೊಗೊಂಡು ಅದು ರೀಲ್ಸ್ ಬರುತ್ತೆ, ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಅದನ್ನು. ಸೊ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದೀವಿ ವಾಪಸ್ಸು. ನೋಡಿ ಏನೋ ಕತೆ ಹೇಳ್ತಾವನೆ ಹಂಗೆ ಹಿಂಗೆ. ಅಲ್ಲಿ ನೋಡಿದ್ರೆ ಕಯ್ಯ ಪಯ್ಯ ಅಂತ ಇದ್ದಾರೆ, ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ. ಏನು ಗೊತ್ತಾಗ್ತಾನೆ ಇಲ್ಲ ಏನು ಅಂತೇಳಿ. ಹಾಂ, ಓ ಇದು ಸೇಲ್. ಓಕೆ, ಸೊ ಲೆಟ್ಸ್ ಗೋ, ಇಲ್ಲಿಂದ ಓಡೋಣ. ಆಯಿತು, ಏನೋ ಜಾಸ್ತಿ ಎಲ್ಲ ತೊಗೊಂಡಿದ್ದೀವಿ, ಏನಾಗುತ್ತೋ ದೇವ್ರಿಗೆ ಗೊತ್ತು, ನೋಡೋಣ. ಲೆಟ್ಸ್ ಗೋ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇಲ್ಲಿ ಇದೆಲ್ಲ ಇದೆ, ಏನಿದೆ ಗಾರ್ಮೆಂಟ್ಸು, ಅದು ಇದು ಆಫೀಸ್ಗಳೆಲ್ಲ ಇದೆ, ಅದಕ್ಕೆ ಇಷ್ಟೊಂದು ಜನ ಇಲ್ಲಿ. ಓ ಫುಲ್ಲು ಮೈಕ್ಗಳು ಹಾಕ್ಬಿಟ್ಟಿದ್ದಾರೆ, ಫುಲ್ಲು ಮೈಕು. ಓ ಮೈ ಗಾಡ್, ಜಾಲಿ ನೋಡಿ. ನಮ್ಮ ವಾದಿ ಗಾಡಿ ಇಲ್ಲೇ ಇದೆ. ನಿನ್ನೆ ಬಂದು ಎಲ್ಲೋ ರೆಸಾರ್ಟ್ಗೆಲ್ಲ ಹೋಗಿದ್ದಾನೆ, ಹುಷಾರು ತಪ್ಪಿಬಿಟ್ಟಿದೆ. ಅಂದರೆ ಏನೋ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಅವನೇ ಅಡ್ಮಿಟ್ ಆಗಿಬಿಟ್ಟಿದ್ದಾನೆ. ಏನು ಹೇಳಿ, ಈ ಥರ ಇಲ್ಲೇ ಇದೆ ನೋಡಿ ಗಾಡಿ, ಜಾಲಿ ಪಾಪ. ಏನಾಗಿಲ್ಲ ಆ್ಯಕ್ಚುಲಿ, ಏನೋ ಸ್ವಲ್ಪ ತಲೆ ಸ್ವಲ್ಪ ಗಿರ್ರ ಅಂತ ಏನೋ ಅಂದಿದೆ, ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಥರ ಆಗಿದೆ ಅಂತ ಹೇಳ್ಬಿಟ್ಟು ಏನೋ ಅಲರ್ಜಿ ಥರ ಏನೋ ಆಗಿತ್ತಂತೆ. ಅದೊಂದು ಟೆನ್ಷನ್ ಮಾಡ್ಕೊಂಡು ಬಂದಿದ್ದಾನೆ, ಹುಷಾರಾಗಿದ್ದಾನೆ. ಸೊ ನೋಡ್ಕೊಂಬೋಣ, ಇಲ್ಲೇ ಅಲ್ವಾ ಹೆಂಗೂ ಬಂದಿದ್ವಲ್ಲ ಅಂತ ಬಂದಿದ್ದೀವಿ, ನೋಡೋಣ ಹೊರಗಡೆ ಬನ್ನಿ. ನೋಡಿ ನಮ್ಮ ಕ್ಲಬ್ ಮೆಂಬರ್ ವಾದಿಗೆ ಈ ಥರ ಆಗ್ಬಿಟ್ಟಿದೆ. ಏನಾಗಿಲ್ಲ, ಅದೇ ಹೇಳಿದ್ನಲ್ಲ, ಬ್ರೀತಿಂಗ್ ಇಶ್ಯೂ ಏನು ಅಂತ ಡಾಕ್ಟ್ರಿಗೂ ಗೊತ್ತಾಗಿಲ್ಲ ಇನ್ನೂ. ಏನೋ ಎಲ್ಲ ಮಾಡ್ತಾವ್ರೆ, ನಾಳೆ ಬಿಡ್ತಾರಂತೆ. ಆಲ್ ದ ಬೆಸ್ಟ್ ವಾದಿ. ಥ್ಯಾಂಕ್ ಯು ಭಯ್ಯ. ಎಷ್ಟೊಂದು ಇನ್ಸ್ಪೈರ್ ಮಾಡಿಬಿಟ್ರೆ ಎಲ್ಲೆಲ್ಲಿ ಹೋದಲ್ಲಿ ಬಂದೆ ಲಾಗ್ ಆಗಿರೋಲ್ಲ ನೋಡಿ ನಿಜ. ಅದನ್ನ ನೆನೆಸ್ಕೊಂಡ್ರೆ ನಾವು ಹಿಂಗೆ ಬರ್ತೀವಿ. ಎಲ್ಲರೂ ಬಿಟ್ರೆ ಎಲ್ಲೋ ರೋಡ್ ದಾಂಡಿಯಲ್ಲಿ ಬಿದ್ದಿರ್ತಾರೆ, ಜನನೇ ಎತ್ತಲ್ಲ, ಏನು ಎತ್ತಲ್ಲ. ಹೌದು, ಭಾನುವಾರ ಅಲ್ಲಿ ಎಣ್ಣೆ ಇಟ್ಟು ಬಿಟ್ಬಿಡ್ತಾರೆ. ಏನೋ ಒಟ್ಟಿನಲ್ಲಿ ಅಷ್ಟೇ ಫೇಸ್ ಇಟ್. ಸೂಪರ್. ಕಡೆಗೂ ಬಂದಾಗಲೂ ಬಂದೇ ಇಲ್ಲ, ಏನು ಹೇಳಿ 8 ಕಾಲವರೆಗೂ ಹಾಸ್ಪಿಟ್ಲಲ್ಲೇ ಕೂರಿಸೋದು ಎಂತ ಇವಾಗ ವಾಪಸ್ ಹೋಗ್ತೀವಿ ಚಾಲಿ. ಲೆಟ್ಸ್ಗೋ. ರಾಷ್ಟ್ರೋತ್ಥಾನ ಏನಿದು ಹಾಸ್ಪಿಟ್ಲ್ ಹೆಸರು? ರಾಷ್ಟ್ರೋತ್ಥಾನ ಅದೇನೆ. ಓಕೆ, ಲೆಟ್ಸ್ಗೋ. ರಾಷ್ಟ್ರೋತ್ಥಾನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಅಂತ ಸಂಶೋಧನಾ ಮಾಡ್ತಾವ್ರೆ ನಮ್ಮ ಹುಡುಗನ ಹಾಕೊಂಡು. 3 ದಿವಸ ಆಯಿತು, ಜಾಲಿ. ಒಂದು ಟೈಮಲ್ಲಿ ಇದು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಇದ್ದಿದ್ದು. ಸೊ ಇವಾಗ ರಾಷ್ಟ್ರೋತ್ಥಾನ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ನೋಡಿ. ರಾಷ್ಟ್ರೋತ್ಥಾನ ಸಮಥಿಂಗ್ ರಾಷ್ಟ್ರೋತ್ಥಾನ ಹಾಸ್ಪಿಟಲ್ ಮತ್ತು ಸಂಶೋಧನಾ ಕೇಂದ್ರ ಅಂತ ಮಾಡ್ಕೊಂಡಿದ್ದಾರೆ. 24,000 ಅಂದಲ್ಲ, ಒಳ್ಳೆ ಮಾಲ್ಗಳು ಎಲ್ಲ ಆಗ್ಬಿಟ್ಟಿದೆ ರೋಡಲ್ಲಿ. ಡಬಲ್ ರೋಡ್ ಆಗ್ಬಿಟ್ಟಿದೆ. ಮೊದಲು ಇಲ್ಲಿ ರೋಡೇ ಇರಲಿಲ್ಲ, ಈ ಹಾಸ್ಪಿಟ್ಲ್ ಫುಲ್ಲು ಧೂಳು. ಇವಾಗ ನೋಡಿ ಹೆಂಗೆ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ. ಓಕೆ, ಈ ಹೊಸಕೇರಹಳ್ಳಿಯಿಂದ ಆರಾನಗರ ಕನೆಕ್ಟ್ ಆಗೋ ರೋಡು ಮೊದಲಾದ್ರೂ ಚೆನ್ನಾಗಾದ್ರೂ ಇತ್ತು. ಇವಾಗ ಅರ್ಧ ಮಾಡಿಬಿಟ್ಟು ಈ ಥರ ಹಿಂಸೆ ಕೊಡ್ತಾರಲ್ಲ ಇವರು, ಏನು ಹೇಳಿ ಗೌರ್ಮೆಂಟ್ ಅವರು. ಚೆನ್ನಾಗಿತ್ತು ಮೊದಲು, ಟಾರೆಲ್ಲ ಇತ್ತು, ಆರಾಮಾಗಿ ಹೋಗೋದಿತ್ತು. ಇವಾಗ ನೋಡಿ ಹೆಂಗೆ ಮಾಡ್ಬಿಟ್ಟಾರೆ. ಕರ್ಮ ಹೇಳಿ, ಯಾವಾಗ ಮಾಡ್ತಾರೋ ದೇವ್ರಿಗೆ ಗೊತ್ತು. ಸೊ ಇವತ್ತಿನ ವ್ಲಾಗು ಇಲ್ಲೇ ಎಂಡಾಗುತ್ತೆ ಸ್ನೇಹಿತರೆ. ಇವತ್ತಿನ ದಿನ ಒಂಥರ ಸಖತ್ತಾಗಿತ್ತು. ಬಟ್ ಬೆಳಿಗ್ಗೆ ಅಂತೂ ಸಖತ್ ಬೇಜಾರಾಗುತ್ತೆ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸರ್ವಿಸ್ ಮ್ಯಾನೇಜರ್ ಬರ್ತಾರೆ, ನೋಡ್ತಾರೆ, ಹೇಳ್ತಾರೆ ಏನೋ ಅಂತ ಹೇಳ್ಬಿಟ್ಟು. ಒಟ್ಟಲ್ಲಿ ನನ್ನ ಗಾಡಿ ಸರಿ ಮಾಡ್ತಾರೋ ಇಲ್ವೋ ಏನೋ ಅಂತ ಗೊತ್ತಿಲ್ಲ. ಇನ್ನೊಂದು 5 to 6 ಡೇಸಲ್ಲಿ ನಾನು ಗಾಡಿ ಹಾಕಬೇಕು. ನಾನು ಬೇರೆ ಊರಲ್ಲಿ ಇರಲ್ಲ. ನಾನು ಇದು ಊರಿಗೆ ಹೋಗ್ತಾಯಿದ್ದೀನಿ ಸಾಂಗ್ಲಿಗೆ ತಿರ್ಗಾ. ಅದಾದಮೇಲೆ ನಾನು ತಿರ್ಗಾ ಮಂಗ್ಳೂರಿಗೆ ಬೇರೆ ಹೋಗಬೇಕು ಒಂದ್ಸಲಿ. ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಈ ಶೋರೂಮಲ್ಲಿ ಏನು ಮಾಡ್ತಾರೆ ಏನು ಕತೆ ಅಂತೇಳಿ. ಇಲ್ಲಿ ನೋಡೋಣ, ವೆಯ್ಟ್ ಮಾಡ್ತೀನಿ, ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಮತ್ತು ವಾದಿಗೆ ಬೇಗ ರಿಕವರ್ ಆಗಲಿ ಅಂತ ಹೇಳ್ತಾ ಇಂದಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.